ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಆಲ್ರೆಡಿ ಜೈಲಲ್ಲಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನನಗೆ ಮನೆ ಊಟ ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಇಲ್ಲ, ನಾವು ಕಳಿಸೋದಕ್ಕಾಗೋದಿಲ್ಲ, ಅದಕ್ಕೆ ಪರ್ಮಿಷನನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿತ್ತು. ಆದರೆ ಇದರ ನಡುವೆನೇ ಸರ್ಕಾರ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಆ ಕೊಲೆ ಪ್ರಕರಣದಲ್ಲಿ 4 ಜಾಮೀನನ್ನು ಕೊಟ್ಟಿದ್ದೀರಾ, ಅದನ್ನು ರದ್ದುಪಡಿಸಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿತ್ತು. ಆ ಅರ್ಜಿಯನ್ನು ಕೈಗೆತ್ತಿಕೊಂಡಂಥ ಹೈಕೋರ್ಟ್ ಒಂದಷ್ಟು ವಿಚಾರಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದೆ. ಒಂದು ರೀತಿ ಚಾಟಿ ಬೀಸಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಮಾತ್ರಕ್ಕೆ ಆರೋಪಿಗಳಿಗೆ ಜಾಮೀನು ನೀಡಬಾರ್ದು ಅಂತೇನಿಲ್ಲ. ಕೋರ್ಟ್ ಮೆಟ್ಟಿಲೇರಿದಂಥ ಎಲ್ಲ ಕೊಲೆ ಪ್ರಕರಣಗಳನ್ನು ಒಂದೇ ರೀತಿ ನೋಡಬೇಡಿ ಅಂಥೇಳಿ ಹೈಕೋರ್ಟ್ ಒಂದು ಓರಲಿ ತನ್ನ ಒಪಿನಿಯನನ್ನು ತಿಳಿಸಿದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 4 ಆರೋಪಿಗಳೇನಿದ್ರು ಅವರಿಗೆ ನ್ಯಾಯಾಲಯ ಮಂಜೂರು ಮಾಡಿರುವಂಥ ಆ ಕೇಸ್ ಏನಿದೆ, ಆ ಕೇಸ್ ಬಗ್ಗೆ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರಿದ್ದಂಥ ಏಕಸದಸ್ಯ ಪೀಠ ಈ ವಿಚಾರಣೆಯನ್ನು ನಡೆಸಿತ್ತು. ಜಾಮೀನು ರದ್ದುಪಡಿಸುವ ವಿಚಾರ ಒಂದು ಮೂಲಭೂತ ಹಕ್ಕು, ಅದೊಂದು ಫಂಡಮೆಂಟಲ್ ರೈಟ್ಸ್ ಇರೋದು ಅಂಥೇಳಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇನ್ನು ಯಾರೋ ಒಬ್ಬರನ್ನ ಗುರಿಯಾಗಿಸ್ಕೊಂಡು ಜಾಮೀನು ರದ್ದುಪಡಿಸಿದರೆ ಹೇಗೆ ಅಂತ ಕೂಡ ಹೇಳಿದೆ. ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಹೇಳಿರೋದು, ಕೋರ್ಟು ದರ್ಶನ್ ಅವರನ್ನು ಗಮನದಲ್ಲಿಟ್ಕೊಂಡು ನೀವು ಯಾರೋ ಒಬ್ಬರನ್ನ ಗುರಿಯಾಗಿಸ್ಕೊಂಡು ಈ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಜಾಮೀನು ಅರ್ಜಿಗಳ ಕುರಿತು ಒಂದು ವಿವೇಚನೆಯನ್ನು ಬಳಸಿ ತೀರ್ಮಾನ ಕೈಗೊಳ್ಳುವಂಥ ಅಧಿಕಾರ ಕೋರ್ಟ್ಗಿದೆ. ಹಾಗೆ ಮಾತ್ರಕ್ಕೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ಮಂಜೂರಾತಿ ಆದೇಶವನ್ನು ಎತ್ತಿ ಹಿಡಿಯಲಾಗತ್ತೆ ಅಂತೇನೂ ಅಲ್ಲ. ವಿಶೇಷವಾಗಿ ಈ ಪ್ರಕರಣ ಮೀಡಿಯಾಗಳಲ್ಲಿ ಯಾವ ರೀತಿ ಚರ್ಚೆಗೆ ಒಳಪಟ್ಟಿದೆ ಅನ್ನೋದರ ಬಗ್ಗೆಯೂ ಕೂಡ ನಮಗೆ ಗೊತ್ತಿದೆ. ನ್ಯಾಯಾಲಯ ಅದರ ಪ್ರಭಾವಕ್ಕೆ ಒಳಗಾಗಬೇಕಿಲ್ಲ ಅಂಥೇಳಿ ಸರ್ಕಾರಕ್ಕೆ ನೇರವಾಗಿ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇನ್ನು ಈ ಪ್ರಕರಣದ ಆರೋಪಿಗಳಾದಂಥ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಏನಿದ್ದಾರೆ, ಧನರಾಜ್, ನಂದೀಶ್ ಮತ್ತು ವಿನಯ್ ಅವರಿಗೆ ಜಾಮೀನು ಮಂಜೂರು ಮಾಡಿ ನಗರದ 56ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ 2024 ಡಿಸೆಂಬರ್ 23ರಂದು ಒಂದು ಆದೇಶವನ್ನು ಕೊಟ್ಟಿತ್ತು. ಸದ್ಯಕ್ಕೆ ಈ ಆದೇಶವನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ವಿಚಾರಣೆ ವೇಳೆ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನಕುಮಾರ್ ಅವರು, ಪ್ರಕರಣ ಅತ್ಯಂತ ಹೀನಾಯವಾಗಿದೆ. ಕೊಲೆ ನಡೆದ ಸ್ಥಳದಲ್ಲಿ ಸಂಗ್ರಹಿಸಿದಂಥ ಈ ಎವಿಡೆನ್ಸ್ ಏನಿದೆ, FSL ಮತ್ತು ಈ ಬ್ಲಡ್, DNA, CDR ಏನಿವರು ಸಂಗ್ರಹ ಮಾಡಿದ್ರು, ಆರೋಪಿಗಳ ಪಾತ್ರ ದೃಢ ಆಗಿದೆ. ಹೀಗಾಗಿ ಪ್ರಮುಖ ಆರೋಪಿಗಳಾದಂಥ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನು ಉಳಿದಂಥ 7 ಆರೋಪಿಗಳೇನಿದ್ದಾರೆ, ಹೈಕೋರ್ಟ್ ಮಂಜೂರು ಮಾಡಿದಂಥ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದ್ದು, ಅವರೆಲ್ಲ ಮರಳಿ ಜೈಲು ಸೇರಿದ್ದಾರೆ ಅನ್ನುವಂಥ ಅಂಶವನ್ನು ನ್ಯಾಯಪೀಠದ ಗಮನಕ್ಕೆ ತಂದರು. ಇನ್ನು ಈ ಪ್ರಕರಣದ ಬೇರೆ ಕೊಲೆ ಪ್ರಕರಣದಂತಲ್ಲ, ಆರೋಪಿಗಳು ಸಾಕಷ್ಟು ಪ್ರಭಾವಿಗಳಾಗಿದ್ದಾರೆ. ಒಂದು ವೇಳೆ ಈ ಆರೋಪಿಗಳು ಏನಾದರೂ ಜಾಮೀನನ್ನು ಕೊಟ್ಬಿಟ್ರೆ ಸಾಕ್ಷ್ಯ ನಾಶಪಡಿಸ್ತಾರೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ತೀರ್ಪು ಗಮನದಲ್ಲಿ ಇರಿಸ್ಕೊಂಡು ಈ 4 ಆರೋಪಿಗಳಿಗೆ ಮಂಜೂರಾಗಿರುವಂಥ ಜಾಮೀನನ್ನು ರದ್ದುಪಡಿಸಬೇಕು. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿರುವಂಥ ಆ ಸೀರಿಯಸ್ ನೋಟ್ ಏನಿದೆ ಅದನ್ನು ಅರಿತು ಯಾವುದೇ ರೀತಿಯಾದಂಥ ಕನ್ಸೆಷನನ್ನು ಕೊಡಬಾರ್ದು ಅಂತ ಹೇಳಿ ನ್ಯಾಯಪೀಠಕ್ಕೆ ಪ್ರಸನ್ನ ಕುಮಾರ್ ಅವರು ಮನವಿಯನ್ನು ಮಾಡಿದರು. ಆದರೆ ಇದಕ್ಕೆ ನ್ಯಾಯಪೀಠ ಖಾರವಾಗಿ ಹೇಳಿದೆ, ಸುಪ್ರೀಂ ಕೋರ್ಟ್ ಆದೇಶ ಇರೋದೇನೋ ನಿಜ, ಆದರೆ ಅರ್ಜಿದಾರರಿಗೆ ಜಾಮೀನು ರದ್ದುಪಡಿಸಬೇಕೆಂಬ ಪ್ರಾಸಿಕ್ಯೂಷನ್ ಮನವಿಯನ್ನು ಪರಿಶೀಲನೆ ಮಾಡಬೇಕಿದೆ. ಅಷ್ಟಕ್ಕೂ ಅರ್ಜಿಗೆ ಸಂಬಂಧಿಸಿದಂತೆ ಆರೋಪಿಗಳ ಪರ ವಕೀಲರು ತಮ್ಮ ಒಂದು ಆಬ್ಜೆಕ್ಷನ್ಸ್ ಏನಿದನ್ನು ಸಲ್ಲಿಸಲಿ ಅಂಥೇಳಿ ಈ ವಿಚಾರಣೆಯನ್ನು 17ಕ್ಕೆ ಮುಂದೂಡಿಕೆ ಮಾಡಿದೆ. ಸದ್ಯಕ್ಕೆ ಇನ್ನುಳಿದಂಥ 4 ಆರೋಪಿಗಳ ಅರ್ಜಿ ವಿಚಾರಣೆ ಏನಿದೆ, ಅಂದರೆ ಜಾಮೀನು ಮಂಜೂರು ಮಾಡಿರೋದ್ರ ಬಗ್ಗೆ ರದ್ದುಪಡಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂಥ ಅರ್ಜಿ ಏನಿದೆ 17ಕ್ಕೇನೋ ವಿಚಾರಣೆ ಬರುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ದರ್ಶನನ್ನು ತಲೆ ಇಟ್ಕೊಂಡು ಈ ಕೇಸನ್ನು ಬಿಡದೇ ಇರುವಂಥ ಸರ್ಕಾರ ಜಾಮೀನು ಮಂಜೂರು ಮಾಡಬೇಡಿ ಅಂತ ಹೇಳ್ತಾ ಇರೋದು, ಅದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಗೊತ್ತಿಲ್ಲ. ಆದರೆ ಇದೆಲ್ಲದರ ಬಗ್ಗೆ ವಿವೇಚನೆ ತೆಗೆದುಕೊಂಡೇ ಜಾಮೀನನ್ನು ಕೊಟ್ಟಿರುತ್ತೆ. ಒಂದು ಕಡೆ ಫಂಡಮೆಂಟಲ್ ರೈಟ್ಸನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸದ್ಯ 17ನೇ ತಾರೀಕು ಹೈಕೋರ್ಟ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದನ್ನು ತುಂಬ ಕ್ಯೂರಿಯಸ್ಸಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಈವನ್ ದರ್ಶನ್ ಅವರ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ.